ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಸೇರಬಲ್ಲೆನೆ ಒಂದು ದಿನ. ಇದು ನಮ್ಮ GS ಶಿವರುದ್ರಪ್ಪನವರ ಕವಿಯೋಕ್ತಿ. ಅಂದರೆ ಇದರ ಭಾವಾರ್ಥವೇನೆಂದರೆ, ಸಾಧನೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿ ಸ್ವತ್ತಲ್ಲ, ಸಾಧಿಸುವ ಛಲ ನಮಗಿರಬೇಕು ಎನ್ನುವುದು ಇದು ಮನದಾಳದ ಮಾತು. ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಅವರು ಸಾಧಿಸಿ ತೋರಿಸಿರುತ್ತಾರೆ. ಇಂಥ ಸಾಧಕರ ಸಾಲಿಗೆ ಅನನ್ಯ ಪ್ರಸಾದ್ ಸೇರುತ್ತಾರೆ. ಸಾಧಿಸಲು ಹೆಣ್ಣು ಗಂಡೆಂಬ ಭೇದವಿಲ್ಲ, ಸಾಧಿಸಬೇಕೆಂಬ ಮನಸ್ಸು ಮುಖ್ಯ. ಅನನ್ಯ ಪ್ರಸಾದ್ ಕವಿ GS ಶಿವರುದ್ರಪ್ಪನವರ ಮೊಮ್ಮಗಳು. ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. 6 ವರ್ಷ ಇರುವಾಗಲೇ ಬ್ರಿಟನ್ನಲ್ಲಿ ಹೋಗಿ ನೆಲೆಸಿರುತ್ತಾರೆ. ಅಟ್ಲಾಂಟಿಕ್ ಮಹಾಸಾಗರವನ್ನು ಹಾಯ್ದೋಣಿಯಲ್ಲಿ ಸಮುದ್ರಯಾನ ಮಾಡಿದ ದಿಟ್ಟ ಧೀರ ಮಹಿಳೆ ನಮ್ಮ ಅನನ್ಯ ಪ್ರಸಾದ್. 3000 ಮೈಲು 52 ದಿನ ಸಮುದ್ರಯಾನ. ಹೆಣ್ಣು ಗಂಡಿಗೆ ಸರಿಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಛಾಪನ್ನು ಮೂಡಿಸಿ, ನಾನೇನು ಯಾರಿಗೂ ಕಡಿಮೆ ಇಲ್ಲ, ನಮಗೂ ಅವಕಾಶ ಸಿಕ್ಕರೆ ಆಕಾಶದಿಂದ ಹಿಡಿದು ಕಡಲಾಳದವರೆಗೂ ಹೋಗಿ ಬರುತ್ತೇವೆ ಎನ್ನುವ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಈ ದಿನದ ವಿಡಿಯೋವನ್ನು ಅರ್ಪಿಸುತ್ತೇನೆ. ಇಂತಹ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಮನೆ, ಮಕ್ಕಳು, ಸಂಸಾರ ಹೆಣ್ಣಿನ ಒಂದು ಭಾಗ ಅಷ್ಟೇ. ಅದನ್ನೆಲ್ಲ ಮೀರಿ ನಿಂತು ಸಾಹಸ ಮಾಡಿದ ನಮ್ಮ ಅನನ್ಯ ಪ್ರಸಾದ್ ಇಂದಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿದ್ದಾರೆ. ಈಗಿನ ಕಾಲದ ಮಕ್ಕಳು ಎಲ್ಲದರಲ್ಲೂ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮೊಬೈಲ್ ಕೈಯಲ್ಲಿ ಇದ್ದರೆ ಸಾಕು, ಅದರಲ್ಲಿ ಮುಳುಗಿಬಿಡುತ್ತಾರೆ. ತಮ್ಮ ಜೀವನದ ಗುರಿ, ಅಜ್ಜಿ ತಾತ, ತಂದೆ ತಾಯಿಯರ ಆಸೆ, ಮನೆತನಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದಕ್ಕೆ ಒಂದು ರೀತಿಯಲ್ಲಿ ತಂದೆ ತಾಯಿಗಳಾದ ನಾವು ಸಹ ಕಾರಣವಾಗುತ್ತೇವೆ. ಮಗು ಊಟ ತಿನ್ನದಿದ್ದರೆ ಮೊಬೈಲ್ ಕೊಟ್ಟು ಊಟ ತಿನ್ನಿಸುವುದು, ಅದು ಮಗುವಿಗೆ ಅಭ್ಯಾಸವಾಗಿ ಬಿಡುತ್ತದೆ. ಹಿಂದಿನ ಕಾಲದಲ್ಲಿ ಊಟ ತಿನ್ನುವಾಗ ನೆಲದ ಮೇಲೆ ಎಲ್ಲರೂ ಒಟ್ಟಿಗೆ ಕುಳಿತು ಮಗುವಿಗೂ ಒಂದು ತಟ್ಟೆಯಲ್ಲಿ ಹಾಕಿಕೊಡು, ನೋಡಿ ಕಲಿ ಮಾಡಿ ತಿಳಿ ಎಂಬಂತೆ ಮಗು ಊಟ ಮಾಡುವುದನ್ನು ಕಲಿಯುತ್ತಿತ್ತು. ಆದರೆ ಈಗಿನ ಅಮ್ಮಂದಿರು ಮಗು ಕೈ ಬಟ್ಟೆ ತುಂಬ ಅಂಟಿಸಿಕೊಳ್ಳುತ್ತದೆ ಎಂದು ಯಾರೂ ಅದಕ್ಕೆ ಸ್ವತಂತ್ರವಾಗಿ ಊಟ ಮಾಡಲು ಬಿಡುವುದಿಲ್ಲ. ಈಗಿನ ನಯ ನಾಜೂಕು ಬದುಕು ಇಷ್ಟೇ ಆಗಿದೆ. ಈಗಿನ ಕಾಲದಲ್ಲಿ ನಾವೇನು ಮಾಡುತ್ತೇವೆ ಎಂಬ ಅರಿವು ನಮಗಿರುವುದಿಲ್ಲ. ಮಗು ನಾವು ಹೇಳಿದಂತೆ ಕೇಳಬೇಕು, ನಾವು ಹೇಳುವುದನ್ನು ಅದು ತಿನ್ನಬೇಕು. ಚಿಕ್ಕ ಮಗುವಿಗೂ ಸ್ವತಃ ಯೋಚನೆ ಮಾಡಲು ಬಿಡಬೇಕು. ಎಲ್ಲವನ್ನು ಬಲವಂತವಾಗಿ ಮಾಡುವುದು ಬಿಡಬೇಕು ಮೊದಲು. ಇದಕ್ಕೆಲ್ಲ ಮೂಲಭೂತವಾದ ನಮ್ಮ ಶಿಕ್ಷಣ ಪದ್ಧತಿ ಬದಲಾಗಬೇಕು. ಆಗಲೇ ಅನನ್ಯ ಪ್ರಸಾದರಂತಹ ಸಾಧಕರು ಹೆಚ್ಚು ಹೆಚ್ಚು ಸಿಗುತ್ತಾರೆ. ಅನನ್ಯ ಪ್ರಸಾದರಂತಹ ಹೆಣ್ಣು ಮಕ್ಕಳು ಮುಂದೆ ಬರಲಿ. ಹೆಣ್ಣು ಹೆತ್ತ ತಂದೆ ತಾಯಿಯಂದಿರು ತಲೆ ಎತ್ತಿ ನಡೆಯಲಿ. ಹೆಣ್ಣು ಮಕ್ಕಳನ್ನು ಕೆಣಕಿದರೆ ತೊಂದರೆ ತಪ್ಪಿದ್ದಲ್ಲ ಎಂದು ತಿಳಿಯಲಿ ಮನುಕುಲ. ಅನನ್ಯ ಪ್ರಸಾದ್ 30ರ ಹರೆಯದ ಹೆಣ್ಣು ಮಗಳು. ತಮ್ಮ ತಾತನ ಕನಸನ್ನು ನನಸಾಗಿಸಲು ಪಣ ತೊಟ್ಟ ಧೀರೆ. 2024 ಡಿಸೆಂಬರ್ 11ನೇ ತಾರೀಕಿನಂದು ಸ್ಪೇನ್ ಕ್ಯಾನರೆ ದ್ವೀಪದ ಲಗೋಮೆರದಿಂದ ಹಾಯ್ ದೋಣಿಯಲ್ಲಿ ಅಂಟಿಕೋದವರೆಗೂ ಕಡಲ ಪ್ರಯಾಣ ಬೆಳೆಸಿ ಸರಿಸುಮಾರು 3000 ಕಿಲೋಮೀಟರ್ 52 ದಿನದಲ್ಲಿ ಒಬ್ಬರೇ ಕಡಲಯಾತ್ರೆ ಮಾಡಿದ ಛಲಗಾತಿ. ನಂತರ ದಿನಾಂಕ 25 ಫೆಬ್ರವರಿ 1ನೇ ತಾರೀಕು ದಡ ಸೇರಿದ ಅನನ್ಯ ಪ್ರಸಾದ್ ಅವರು ತಮ್ಮ ಅಜ್ಜನ ಕನಸನ್ನು ನನಸಾಗಿಸಿದ ಮುದ್ದಿನ ಮೊಮ್ಮಗಳು. ಈ ಧೀರ ದಿಟ್ಟ ಹೆಣ್ಣು ಮಗಳಿಗೆ ನಮ್ಮದೊಂದು ಸಲಾಂ. ಹೆಣ್ಣು ಮಕ್ಕಳೇ ಬೇಡವೆಂಬ ಈ ಕಾಲದ ತಂದೆ ತಾಯರಿಗೆ ಇಂತಹ ಸಾಧಕರು ಸ್ಫೂರ್ತಿಯಾಗಲಿ. ಹೆಣ್ಣು ಗಂಡೆಂಬ ತಾರತಮ್ಯ ಮುರಿಯಲಿ. ಹೆಣ್ಣೆಂಬ ಒಂದೇ ಕಾರಣಕ್ಕಾಗಿ ತನ್ನಾಸೆಯನ್ನೆಲ್ಲ ಬದಿಗಿಡುವ ಕಾಲ ದೂರವಾಗಲಿ. ನನಗೂ ಅವಕಾಶವಿದೆ, ನಾನು ಹಾರುವ ಹಕ್ಕಿಯಾಗಿ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಬಲ್ಲೆ ಎಂಬ ಯೋಚನೆ ಹೆಣ್ಣಿಗೆ ಬರಲಿ. ಆ ದಿನಕ್ಕಾಗಿ ನಾವು ಎಲ್ಲರೂ ಎದುರು ನೋಡೋಣ. ಎಲ್ಲ ಹೆಣ್ಣು ಮಕ್ಕಳು ಬೆಳೆಯಲಿ, ಉಳಿಯಲಿ. ಡಾಕ್ಟರ್ GS ಶಿವರುದ್ರಪ್ಪನವರ ಕವಿಯೋಕ್ತಿಯಂತೆ ಕಾಣದ ಕಡಲಿಗೆ ಹಂಬಲಿಸಿತು ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಸೇರಬಲ್ಲೆನೆ ಒಂದು ದಿನ. ಇವರು ಹೇಳಿದ ಹಾದಿಯಲ್ಲಿ ಸಾಗುತ್ತಾ ನಮ್ಮ ಬದುಕಿನ ಉದ್ದಕ್ಕೂ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನು ಪ್ರೇರೇಪಿಸೋಣ.
ಮುಂದಿನ ಮಕ್ಕಳು ಉತ್ತಮ ಮನುಷ್ಯರಾಗಿ ಬಾಳಲಿ. ಗಾಂಧಿಯ ಕನಸು ನೆನಸಾಗಲಿ. ನಡುರಾತ್ರಿ ಹೆಣ್ಣೊಬ್ಬಳು ಸ್ವತಂತ್ರವಾಗಿ ನಡೆದರೆ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದಂತೆ ಎಂಬ ಮಾತನ್ನು ನಿಜವಾಗಿಸೋಣ. ರಾಮರಾಜ್ಯ ಉಳಿಯಲಿ, ರಾವಣನ ರಾಜ್ಯ ಅಳಿಯಲಿ. ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸಿ. ಹೆಣ್ಣು ಮಕ್ಕಳು ಉಳಿದರೆ ಸಂಸಾರ ಉಳಿದೀತು. ಹೆಣ್ಣು ಪ್ರಕೃತಿ, ಅವಳು ಮನಸ್ಸಿಕೊಂಡರೆ ಉಳಿಗಾಲವಿಲ್ಲ. ಇದನ್ನು ಸರ್ವರು ಅರ್ಥೈಸಿಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಕಡಲ ತೀರದಲ್ಲಿ ಸಾಧಕಿಯ ಸಾಹಸ ಎಂಬ ವಿಡಿಯೋವನ್ನು ಕೇಳಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಟೇಕ್ ಕೇರ್, ಬಾಯ್.